ಊರವ್ರ ಮಾತೆಲ್ಲ ಕೇಳಕ್ಕಾಗುತ್ತೆ. ಅವಾಗಲೇ ಶುರುವಾಯ್ತಾ? ಅಪ್ಪ ಅಮ್ಮ ಮಾತಾಡಿದ್ರೆ ಒಂದು ಮಾತು ಕೇಳಕ್ಕಾಗೋದಿಲ್ಲ, ಹಂಗೆ ಕೋಪ ಬಂದ್ಬಿಡುತ್ತೆ. ಕರ್ಮ ಅನ್ಕೋಬೇಕು, ಏನ್ ಮಾಡಿದ್ರು ಅಷ್ಟೇ. ಹೈ ಆವಾಗಲೇ ಶುರು ಹಚ್ಕೊಂಡ್ಯಾ? ಯಾರ ಮೇಲೆ ಗುಣಗ್ತಾ ಇದೆಯೇ? ಇನ್ಯಾರಿಗೆ? ನಿಮ್ಮ ಮಗ ಅನ್ನಿಸ್ಕೊಂಡಿರೋ ಮಹಾಶಯನ್ಗೆ. ನಾವುಗಳು ಸಾಯೋವರೆಗೂ ಅವನ್ಗೆ ನಮ್ಗಳ ಬೆಲೆ ಗೊತ್ತಾಗೋದಿಲ್ಲ. ಜವಾಬ್ದಾರಿ ಬಂದ್ರೆ ಅವನೇ ಸರಿ ಹೋಗ್ತಾನೆ, ಬಿಡು. ಹೋಗ್ಲಿ ಬಿಡಿ, ಎಲ್ಲ ನಮ್ಮ ಕರ್ಮ, ಏನ್ ಮಾಡಕ್ಕಾಗುತ್ತೆ. ಸರಿ, ನಂಗೆ ತುಂಬಾ ಹಶ್ವಾಗ್ತದೆ, ಊಟ ತಗೊಂಡ್ ಬಾ. ಹಾ, ತರ್ತೀನಿ. ನೀನು ಊಟಕ್ಕೆ ಬಾರೋ. ಸಾಕು. ಸಾಂಬಾರ್ ಹಾಕ್ಲಾ? ಬೇಡ. ಏಯ್, ಕೆಳ ಕೂತ್ಕೊಳ್ಳೋ, ಊಟ ಮಾಡುವಂತೆ. ಅಮ್ಮ, ನನ್ಗೆ ಊಟ ಬೇಡ. ಅಪ್ಪ, ಅಮ್ಮನ ಅಕೌಂಟಲ್ಲಿ 3 ಲಕ್ಷ ದುಡ್ಡಿದೆಯಲ್ಲ, ಅದನ್ನು ತೆಗೆದುಕೊಡಿ, ನಾನು ಬೈಕ್ ತೊಗೊಬೇಕು. ಏಯ್, ಅದು ನೀನು ಕಳಿಸಿರೋ ದುಡ್ಡೇನೋ? ನಾನು ನಿಮ್ಮಮ್ಮಂಗೆ ಚಿನ್ನದ ಸರ ಮಾಡಿಸ್ಬೇಕು ಅಂತ ಹೇಳಿ ಪೈಸಾ ಲೆಕ್ಕ ಹಾಕುಂತ ಅಲ್ಲಿಟ್ಟಿರೋಂಥ ದುಡ್ಡು ನಿನಗೆ ಕೊಡಕ್ಕಾಗಲ್ಲ. ನಿನಗೆ ಬೇಕು ಅಂದರೆ ನಿನ್ನ ದುಡ್ಡು ಸಂಪಾದನೆ ಮಾಡಿ ನೀನು ತಗೋ. ನಿನ್ನನ್ನು ಇಷ್ಟೊಂದು ನಾವು ಕಷ್ಟ ಬಿದ್ದು ಓದಿಸಿದ್ದು ಏನಕ್ಕೋಸ್ಕರ? ನೀನು ಪೊರ್ಕಿ ಥರ ಅಳ್ಕೊಂಡಿರ್ಲಿ ಅಂತನಾ? ನೀನು ದುಡಿ, ನೀನು ಸಂಪಾದನೆ ಮಾಡ್ಕೊ, ನೀನು ಬೇಕಾದಷ್ಟು ತಗೋ, ನಾವೇನು ನೀನು ಕೇಳೋದಿಲ್ಲ ಅಲ್ವಾ? ಓ, ದುಡಿದ್ರೆ ಮಾತ್ರ ಮಕ್ಕಳಾ? ಇಲ್ಲಾಂದ್ರೆ ಇಲ್ವಾ? ದುಡ್ಡಿಗೆ ದುಡಿಮೆಗೆ ಇರೋ ಬೆಲೆ ಮಕ್ಳಿಗಿಲ್ವಾ? ಹಂಗಂದ್ರೆ ನನ್ನ ಕೆಲಸ ಸಿಗೋವರೆಗೂ ಈ ಮನೆ ಕಾಲಿಡಲ್ಲ ನಾನು. ಏಯ್, ಬಾರೋ ಇಲ್ಲಿ.